ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ಸ್ಟಾರ್ಟಿಂಗ್ ದಲ್ಲಿ ನಾನು ಎರಡು ಕಥೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಒಂದನೇ ಕತೆ, 17ನೇ ಶತಮಾನದ ಆರಂಭದಲ್ಲಿ ಡಚ್ ಸುವರ್ಣ ಯುಗದಲ್ಲಿ ನೆದರ್ಲ್ಯಾಂಡ್ ಅಲ್ಲಿ ಟುಲಿಪ್ ಉದ್ಯಮ ಆಧುನಿಕ ಪ್ರಪಂಚದ ಮೊದಲ ದಾಖಲಿತ ಹಣಕಾಸಿನ ಗುಳ್ಳೆಗಳಲ್ಲಿ ಒಂದಾಗಿದೆ. ಅಟೋಮನ್ ಸಾಮ್ರಾಜ್ಯದಿಂದ ಯುರೋಪಿಗೆ ಹೊಸದಾಗಿ ಪರಿಚಯಿಸಲ್ಪಟ್ಟ ಟುಲಿಪ್ಸ್ ಅತ್ಯಂತ ಅಪೇಕ್ಷಿತವಾಗಿತ್ತು ಮತ್ತು ಇವುಗಳ ಅಪರೂಪತೆ, ಸೌಂದರ್ಯ ಮತ್ತು ಕೆಲವು ಪ್ರಭೇದಗಳು ತೊಂದರೆಯಿಂದಾಗಿ ತ್ವರಿತವಾಗಿ ಐಷಾರಾಮಿಯ ವಸ್ತುವಾಯಿತು. ಶ್ರೀಮಂತ ಡಚ್ ನಾಗರಿಕರು ತಮ್ಮ ಅಪರೂಪತೆ ಮತ್ತು ಸೌಂದರ್ಯದಿಂದ ಆಕರ್ಷಿತರಾದ ಕಾರಣ ಟುಲಿಪ್ಗಳು ಮಾರುಕಟ್ಟೆಯಲ್ಲಿ ಬೆಳೆದವು. ಇವುಗಳನ್ನ ಸ್ಥಾನಮಾನದ ಸಂಕೇತಗಳನ್ನಾಗಿ ನೋಡಿದರು. ಉದ್ಯಮ ಉತ್ತುಂಗದಲ್ಲಿ ಜನರು ಏಕ ಟುಲಿಪ್ ಬಲ್ಬ್ಗಳಿಗೆ ಹೆಚ್ಚು ಮೊತ್ತವನ್ನ ವ್ಯಾಪಾರ ಮಾಡುತ್ತಿದ್ದರು. ಬೆಲೆಗಳು ವಿಪರೀತವಾಗಿ ಏರಿದವು. ಅಂತಿಮವಾಗಿ ಬೇಡಿಕೆ ದಟ್ಟಣೆಯಾಗಿ ಕುಸಿದಾಗ 1637ರಲ್ಲಿ ಇದು ಒಂದು ಗುಳ್ಳೆಯಾಗಿ ಒಡೆಯಿತು. ಅನೇಕ ಹೂಡಿಕೆಗಾರರು ಇಲ್ಲಿ ಬಹಳಷ್ಟು ನಷ್ಟವನ್ನ ಅನುಭವಿಸಿದರು. ಇವಾಗ ಮತ್ತೊಂದು ಕತೆ. 100 ವರ್ಷಗಳ ನಂತರ 1720ರಲ್ಲಿ ದಕ್ಷಿಣ ಸಮುದ್ರ ಗುಳ್ಳೆ, ಸೌತ್ ಸೀ ಬಬಲ್ ಎಂಬ ಹಣಕಾಸಿನ ಘಟನೆ ನಡೆಯಿತು. ಇದು ಇಂದಿಗೂ ಕೂಡ ಒಂದು ದೊಡ್ಡ ಹಣಕಾಸಿನ ಗುಳ್ಳೆಯಾಗಿದೆ. ಈ ಘಟನೆಯು ಬ್ರಿಟನ್ ನಲ್ಲಿ ಸಂಭವಿಸಿತು. 1701ರಲ್ಲಿ ಸೌತ್ ಸೀ ಎಂಬ ಕಂಪನಿಯು ಸ್ಥಾಪನೆಯಾಯಿತು. ಈ ಕಂಪನಿಯು ಬ್ರಿಟಿಷ್ ಸರ್ಕಾರದೊಂದಿಗೆ ಬಲವಾದ ಸಂಬಂಧವನ್ನ ಹೊಂದಿತ್ತು. ಸ್ಪೇನ್ ಮತ್ತು ದಕ್ಷಿಣ ಅಮೆರಿಕಗಳೊಂದಿಗೆ ವ್ಯಾಪಾರ ಮಾಡುವ ಹಕ್ಕನ್ನ ಈ ಕಂಪನಿಗೆ ಆ ಸರ್ಕಾರವು ನೀಡಿತು. ಆದರೆ ಕಂಪನಿಯ ಮುಖ್ಯ ಆದಾಯವು ವ್ಯಾಪಾರದಿಂದ ಬರಲಿಲ್ಲ. ಬದಲಿಗೆ ಇದು ಬ್ರಿಟನ್ ಸರ್ಕಾರದ ಸಾಲಗಳನ್ನ ನಿರ್ವಹಿಸುವುದರಿಂದ ಬಂದಿತು. ಬ್ರಿಟಿಷ್ ಸರ್ಕಾರವು ಯುದ್ಧಗಳಿಂದ ಬಹಳಷ್ಟು ಸಾಲಗಳಲ್ಲಿ ಸಿಲುಕಿಕೊಂಡಿತ್ತು. ಸೌತ್ ಸೀ ಕಂಪನಿಯು ಈ ಸಾಲದ ಒಂದು ದೊಡ್ಡ ಭಾಗವನ್ನ ತೆಗೆದುಕೊಂಡು ಇದನ್ನ ಪೇರುಗಳಾಗಿ ಮಾರಾಟ ಮಾಡಿತು. ಅನೇಕ ಹೂಡಿಕೆದಾರರು ಈ ಪೇರುಗಳನ್ನ ಖರೀದಿಸಲು ಪ್ರಾರಂಭಿಸಿದರು. ಕಂಪನಿಯು ಸರ್ಕಾರದಿಂದ ಸ್ಥಿರ ಬಡ್ಡಿ ಪಾವತಿಗಳನ್ನ ಪಡೆಯುತ್ತಿತ್ತು. ಆದರೆ ಅನೇಕ ಪೇರುಗಳ ಬೆಲೆ ಅಂತಿಮವಾಗಿ ಏರಿತು. ಜನರು ಪೇರುಗಳಿಗೆ ಅದರ ನಿಜವಾದ ಮೌಲ್ಯಕ್ಕಿಂತ ಹೆಚ್ಚು ಹಣವನ್ನ ಕೊಡಲು ಪ್ರಾರಂಭಿಸಿದರು. 1725ರಲ್ಲಿ ಇದು ಒಂದು ಗುಳ್ಳೆಯಾಗಿ ಒಡೆಯಿತು. ಪೇರುಗಳ ಬೆಲೆ ದಿಢರಂತೆ ಕುಸಿದು ಹೋಯಿತು. ಇದರಿಂದ ಅನೇಕ ಹೂಡಿಕೆದಾರರು ದೊಡ್ಡ ನಷ್ಟವನ್ನ ಅನುಭವಿಸಿದರು. ಇದು ಐತಿಹಾಸಿಕ ಪ್ರಸಿದ್ಧ ಹಣಕಾಸಿನ ಗುಳ್ಳೆಗಳಲ್ಲಿ ಒಂದಾಗಿದೆ. ಇಲ್ಲಿ ಟುಲಿಪ್ ಅಂದ್ರೆ ಒಂದು ಸುಂದರವಾದ ಹೂವು. ಇವಾಗ ಈ ಎರಡು ಕಥೆಗಳು ಮುಗಿದವು. ನೆಕ್ಸ್ಟ್ ಇವಾಗ ನಾವು ಬಬಲ್ ಕಂಪನಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೌತ್ ಸೀ ಕಂಪನಿಯ ಪೇರುಗಳು ಏರಿದಂತೆ ಲಂಡನ್ ನಲ್ಲಿ ಅನೇಕ ಕಂಪನಿಗಳು ಹುಟ್ಟಿಕೊಂಡವು. ಇವುಗಳನ್ನ ನಾವು ಬಬಲ್ ಕಂಪನಿಗಳೆಂದು ಕರೆಯಬಹುದು. ಇವುಗಳಲ್ಲಿ ಕೆಲವು ಕಂಪನಿಗಳು ಅಸಾಧ್ಯವಾದ ಪ್ರಾಮಿಸ್ ಅನ್ನ ಮಾಡುತ್ತಾರೆ. ಉದಾಹರಣೆಗೆ ಸೌತೆಕಾಯಿಯಿಂದ ಸೂರ್ಯನ ಬೆಳಕನ್ನ ಹೊರಹಾಕುವುದು ಅಥವಾ ಪೌರಾಣಿಕ ಭೂಮಿಯಲ್ಲಿ ವ್ಯಾಪಾರ ಮಾಡುವುದು. ಜನರು ಈ ಕಂಪನಿಗಳಲ್ಲಿ ಹಣಗಳನ್ನ ಹೂಡಲು ಪ್ರಾರಂಭಿಸಿದರು. ಅನೇಕ ಜನರು ತಮ್ಮ ಆಸ್ತಿಗಳನ್ನ ಅಡವಿಟ್ಟು ಈ ಕಂಪನಿಗಳಲ್ಲಿ ಹೂಡಿಕೆ ಮಾಡಲು ಮುಂದಾಗುತ್ತಾರೆ. ನಿಮಗೆ ಗೊತ್ತಿರಬಹುದು, ಗ್ರೇಟ್ ಸೈಂಟಿಸ್ಟ್ ಸರ್ ಐಸಾಕ್ ನ್ಯೂಟನ್ ಕೂಡ ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರಂತೆ. ಹೌದು, ಪ್ರಸಿದ್ಧ ಸರ್ ಐಸಾಕ್ ನ್ಯೂಟನ್ ಕೂಡ ಈ ಕಂಪನಿಯ ಹೂಡಿಕೆಯಲ್ಲಿ ಸಿಕ್ಕಿಕೊಂಡಿದ್ದರು. ಅವರು ಮೊದಲು ಸೌತ್ ಸೀ ಪೇರುಗಳನ್ನ ಖರೀದಿಸಿಕೊಳ್ಳುತ್ತಾರೆ. ಅದರ ಲಾಭದಲ್ಲಿ ಅದನ್ನ ಮಾರಿಬಿಡುತ್ತಾರೆ. ಆದರೆ ನಂತರ ಮತ್ತೆ ಪೇರುಗಳ ಬೆಲೆ ಏರಿದಾಗ ಅವರು ಮತ್ತು ಹೆಚ್ಚಿನ ಹಣವನ್ನ ಹೂಡಿದರು. ಇದು ಕೊನೆಯಲ್ಲಿ ಒಂದು ಗುಳ್ಳೆಯಾಗಿ ಒಡೆದು ಹೋಯಿತು. ನ್ಯೂಟನ್ ಅವರು ಸುಮಾರು 20,000 ಪೌಂಡ್ ಅಷ್ಟು ನಷ್ಟವನ್ನ ಅನುಭವಿಸಿದರು. ಇದರ ಬಗ್ಗೆ ಅವರು ಹೇಳಿದ್ದು ಏನೆಂದರೆ, ನಾನು ಸ್ವರ್ಗದ ದೇಹಗಳ ಚಲನೆಗಳನ್ನ ಲೆಕ್ಕ ಹಾಕಬಲ್ಲೆ, ಆದರೆ ಜನರ ಹುಚ್ಚನ್ನ ಲೆಕ್ಕ ಹಾಕಲು ಸಾಧ್ಯವಿಲ್ಲ. ಇಷ್ಟೆಲ್ಲ ಕತೆ ಮತ್ತು ವಿಷಯಗಳನ್ನ ತಿಳಿದುಕೊಂಡ ಮೇಲೆ ಇವಾಗ ನಾವು ಕ್ರಿಪ್ಟೋ ಕರೆನ್ಸಿಗಳ ಬಗ್ಗೆ ತಿಳಿದುಕೊಳ್ಳೋಣ. 2008ರ ಹಣಕಾಸಿನ ಬಿಕ್ಕಟ್ಟಿನ ನಂತರ ಕ್ರಿಪ್ಟೋ ಕರೆನ್ಸಿಗಳು ಅಂದರೆ ಡಿಜಿಟಲ್ ನಾಣ್ಯಗಳು ಜನಪ್ರಿಯವಾದವು. ಬಿಟ್ಕಾಯಿನ್ ಅಂತಹ ಕ್ರಿಪ್ಟೋ ಕರೆನ್ಸಿಗಳು ಹೊಸ ತಂತ್ರಜ್ಞಾನ ಮತ್ತು ಹಣಕಾಸಿನ ಪರ್ಯಾಯವನ್ನ ನೀಡುತ್ತವೆ. ಆದರೆ ಇವುಗಳ ಬೆಲೆ ಏರುಪೇರು ಆಗುತ್ತಿವೆ. ನಿಯಂತ್ರಣ ಕೊರತೆಯಿಂದಾಗಿ ಹಲವಾರು ವಿವಾದಗಳು ಉಂಟಾಗುತ್ತಿವೆ. ಇಂದು ಕ್ರಿಪ್ಟೋ ಕರೆನ್ಸಿಗಳು ಹಣಕಾಸು ಮತ್ತು ತಂತ್ರಜ್ಞಾನದ ಹೊಸ ಮಾದರಿಯನ್ನ ನೀಡುತ್ತದೆ. ಆದರೆ ಇವುಗಳ ಅಪಾಯಗಳು ಮತ್ತು ಅವಕಾಶಗಳು ಇನ್ನೂ ಸ್ಪಷ್ಟವಾಗಿಲ್ಲ. ಇವಾಗ ಕ್ರಿಪ್ಟೋ ಕರೆನ್ಸಿಯ ಇತಿಹಾಸ ಬಗ್ಗೆ ತಿಳಿದುಕೊಳ್ಳೋಣ. ಕ್ರಿಪ್ಟೋ ಕರೆನ್ಸಿಗಳು ಮುಖ್ಯವಾಗಿ ಬಿಟ್ಕಾಯಿನ್ 2008ರ ಆರ್ಥಿಕ ಬಿಕ್ಕಟ್ಟಿನ ನಂತರ ಹುಟ್ಟಿಕೊಂಡವು. ಆ ಬಿಕ್ಕಟ್ಟಿನಲ್ಲಿ ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳು ವಿಫಲವಾದಾಗ ಸರ್ಕಾರವು ಮತ್ತು ಕೇಂದ್ರೀಯ ಬ್ಯಾಂಕ್ಗಳು ಅವುಗಳನ್ನ ರಕ್ಷಿಸಲು ಮಧ್ಯ ಪ್ರವೇಶಿಸಿದವು. ಇದರಿಂದಾಗಿ ಅನೇಕ ಜನರು ಸಾಂಪ್ರದಾಯಿಕ ಹಣಕಾಸಿನ ವ್ಯವಸ್ಥೆಯ ಮೇಲೆ ನಂಬಿಕೆಯನ್ನ ಕಳೆದುಕೊಳ್ಳುತ್ತಾರೆ. ಇದರ ಸಮಸ್ಯೆಗೆ ಪರ್ಯಾಯವಾಗಿ ಕ್ರಿಪ್ಟೋ ಕರೆನ್ಸಿಗಳು ಹುಟ್ಟಿಕೊಂಡವು. 2008ರಲ್ಲಿ ಸತೋಶಿ ನಾಕಾಮೋಟೋ ಎಂಬ ಗುಪ್ತನಾಮದ ವ್ಯಕ್ತಿ ಅಥವಾ ಒಂದು ಗುಂಪು ಬಿಟ್ಕಾಯಿನ್ ಅನ್ನ ರಚಿಸಿತು. ಇದು ಒಂದು ಹೊಸ ರೀತಿಯ ಡಿಜಿಟಲ್ ನಾಣ್ಯವಾಗಿತ್ತು. ಇದನ್ನು ಯಾವುದೇ ಕೇಂದ್ರೀಯ ಅಧಿಕಾರ, ಉದಾಹರಣೆಗೆ ಬ್ಯಾಂಕ್ ಅಥವಾ ಸರ್ಕಾರ ನಿಯಂತ್ರಿಸುವುದಿಲ್ಲ. ಬದಲಿಗೆ ಇದು ವಿಕೇಂದ್ರಿತ ವ್ಯವಸ್ಥೆಯಾಗಿದೆ. ಆದ್ದರಿಂದ ಇದನ್ನು ಬಳಕೆದಾರರ ನೆಟ್ವರ್ಕ್ ನಿಯಂತ್ರಿಸುತ್ತವೆ. ಇದು ಸಾಂಪ್ರದಾಯಿಕ ಹಣಕಾಸಿನ ವ್ಯವಸ್ಥೆಯಿಂದ ಬೇಸತ್ತ ಜನರಿಗೆ ಹೊಸ ಆಶಯವನ್ನ ನೀಡುತ್ತದೆ. ಬಿಟ್ಕಾಯಿನ್ ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನ ಬಳಸುತ್ತದೆ. ಇದು ಒಂದು ಸುರಕ್ಷಿತ
ಮತ್ತು ಪಾರದರ್ಶಕ ಡಿಜಿಟಲ್ ಅಂದರೆ ಖಾತೆ ಪುಸ್ತಕ ಆಗಿದೆ. ಇದರ ಯಶಸ್ಸಿನ ನಂತರ ಡೆವಲಪರ್ಗಳು ಅನೇಕ ಕರೆನ್ಸಿಗಳನ್ನ ರಚಿಸಲು ಪ್ರಾರಂಭಿಸಿದರು. 2015ರಲ್ಲಿ ಇಥೇರಿಯಂ ಎಂಬ ಕರೆನ್ಸಿ ಬಂದಿತ್ತು. ಇದು ಸ್ಮಾರ್ಟ್ ಕಾಂಟ್ರಾಕ್ಟ್ ಎಂಬ ವೈಶಿಷ್ಟ್ಯತೆಯನ್ನ ಪರಿಚಯಿಸಿತು. ಇದರಿಂದಾಗಿ ವಿಕೇಂದ್ರೀಕೃತವಾದ ಹಣಕಾಸು DeFi ಅಪ್ಲಿಕೇಶನ್ಗಳು ಸಾಧ್ಯವಾದವು. ಇದು ಸಾಂಪ್ರದಾಯಿಕ ಬ್ಯಾಂಕ್ಗಳನ್ನ ಬಳಸದೆ ಹಣಕಾಸಿನ ಸೇವೆಗಳನ್ನ ನೀಡುತ್ತದೆ. 2017ರಲ್ಲಿ ಕ್ರಿಪ್ಟೋ ಕರೆನ್ಸಿ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಮೊದಲ ದೊಡ್ಡ ಉತ್ಕರ್ಷವನ್ನ ಕಂಡಿತು. ಬಿಟ್ಕಾಯಿನ್ ಮತ್ತು ಇತರೆ ಕ್ರಿಪ್ಟೋ ಕರೆನ್ಸಿಗಳ ಬೆಲೆ ತೀವ್ರವಾಗಿ ಏರಿದವು. ಆದರೆ 2018ರಲ್ಲಿ ಇದು ಗುಳ್ಳೆಯಾಗಿ ಒಡೆದು ಅನೇಕ ದೊಡ್ಡ ನಷ್ಟವನ್ನ ಅನುಭವಿಸಿದರು. ಆದರೂ ಕ್ರಿಪ್ಟೋ ಕರೆನ್ಸಿ ಪರಿಸರ ವ್ಯವಸ್ಥೆ ಹೆಚ್ಚು ಪ್ರಭಾವಿತವಾದವು. 2020ರಲ್ಲಿ ಕೋವಿಡ್-19 ಸಾಂಕ್ರಾಮಿಕ ರೋಗದ ಕಾರಣ ಆರ್ಥಿಕ ಬಿಕ್ಕಟ್ಟು ಉಂಟಾಯಿತು. ಸರ್ಕಾರ ಮತ್ತು ಕೇಂದ್ರೀಯ ಬ್ಯಾಂಕ್ಗಳು ಆರ್ಥಿಕತೆಯನ್ನ ಉತ್ತೇಜಿಸಲು ಬಡ್ಡಿ ದರವನ್ನ ಕಡಿಮೆ ಮಾಡಿದರು ಮತ್ತು ಹೆಚ್ಚು ಹಣವನ್ನ ಮುದ್ರಿಸಿದರು. ಇದರಿಂದಾಗಿ ಅನೇಕ ಹಣ ದುಬಾರಿ ಮತ್ತು ನಾಣ್ಯ ಮೌಲ್ಯ ಕುಸಿತ ಬಗ್ಗೆ ಚಿಂತನೆ ಪ್ರಾರಂಭಿಸಿದರು. ಇದರ ಪರಿಣಾಮವಾಗಿ ಹಲವರು ಬಿಟ್ಕಾಯಿನ್ ಅಂತ ತಮ್ಮ ಗಮನವನ್ನ ಹರಿಸಿದರು. ಇದನ್ನ ಡಿಜಿಟಲ್ ಚಿನ್ನ ಎಂದು ಪರಿಗಣಿಸಲಾಯಿತು. ಬಿಟ್ಕಾಯಿನ್ ಗಳ ಬೆಲೆ 2020ರಲ್ಲಿ ಕೇವಲ 5,000 ಇದ್ದಿದ್ದು 2021ರಲ್ಲಿ 60,000ಕ್ಕೆ ಏರಿತು. ಇದರ ಪ್ರಭಾವದಿಂದ ಅನೇಕ ದೇಶದ ಕೇಂದ್ರೀಯ ಬ್ಯಾಂಕ್ಗಳು ತಮ್ಮದೇ ಆದ ಡಿಜಿಟಲ್ ಕರೆನ್ಸಿಗಳನ್ನ CBDCs ಅಭಿವೃದ್ಧಿಸಲು ಪ್ರಾರಂಭಿಸಿದವು. ಇವು ಸರ್ಕಾರ ಬೆಂಬಲಿತ ಡಿಜಿಟಲ್ ನಾಣ್ಯಗಳಾಗಿವೆ. ಇವು ಡಿಜಿಟಲ್ ಕರೆನ್ಸಿಗಳ ಅನುಕೂಲಗಳನ್ನ ನೋಡುವುದರೊಂದಿಗೆ ಸ್ಥಿರತೆಯನ್ನ ಖಾತರಿಪಡಿಸುತ್ತವೆ. ಸರಳವಾಗಿ ಹೇಳಬೇಕೆಂದರೆ ಕ್ರಿಪ್ಟೋ ಕರೆನ್ಸಿಗಳು ಸಾಂಪ್ರದಾಯಿಕ ಹಣಕಾಸಿನ ವ್ಯವಸ್ಥೆಯ ಪರ್ಯಾಯವಾಗಿ ಹುಟ್ಟಿಕೊಂಡವು. ಬಿಟ್ಕಾಯಿನ್ ಮತ್ತು ಇತರೆ ಕ್ರಿಪ್ಟೋ ಕರೆನ್ಸಿಗಳು ಹೆಚ್ಚಾಗಿ ಜನಪ್ರಿಯವಾದವು. ಇವು ಹಣಕಾಸಿನ ವ್ಯವಸ್ಥೆಯಲ್ಲಿ ಹೊಸ ಕ್ರಾಂತಿಯನ್ನ ತಂದವು. ನಾವು ಎಲ್ಲಿ ನಿಲ್ಲುತ್ತೇವೆ ಎಂಬುದನ್ನ ನೀವು ತಿಳಿದುಕೊಳ್ಳಿ. ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚಿನ ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ಗೆಲುವು ಪಡೆದ ನಂತರ ಕ್ರಿಪ್ಟೋ ಕರೆನ್ಸಿಗೆ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಉತ್ತೇಜನ ಸಿಕ್ಕಿದೆ. ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಪ್ರಚಾರದ ಸಮಯದಲ್ಲಿ ಕ್ರಿಪ್ಟೋ ಕರೆನ್ಸಿಗಳ ಬಗ್ಗೆ ಸಕಾರಾತ್ಮಕವಾಗಿ ಮಾತನಾಡಿದ್ದಾರೆ. ಅವರು ಅಮೆರಿಕವನ್ನು ಗೃಹದ ಕ್ರಿಪ್ಟೋ ರಾಜಧಾನಿಯನ್ನಾಗಿ ಮಾಡುವ ಮಾತು ಕೊಟ್ಟಿದ್ದಾರೆ. ಇದರಿಂದಾಗಿ ಕ್ರಿಪ್ಟೋ ಮಾರುಕಟ್ಟೆಗೆ ಒಂದು ಹೊಸ ಚೈತನ್ಯ ಬಂದಿತ್ತು. ಟ್ರಂಪ್ ಅವರ ಗೆಲುವಿನ ನಂತರ ಬಿಟ್ಕಾಯಿನ್ ಗಳ ಬೆಲೆ ಸುಮಾರು 8% ಏರಿಕೆಯಾಗಿದೆ. 75,000ಕ್ಕಿಂತ ಹೆಚ್ಚು ಡಾಲರ್ ದಾಖಲೆಯನ್ನ ಮುಟ್ಟಿತು. ಇದರ ಜೊತೆಗೆ ಇತರೆ ಕ್ರಿಪ್ಟೋ ಕರೆನ್ಸಿಗಳ ಬೆಲೆ ಕೂಡ ಏರಿಕೆಯಾದವು. ಉದಾಹರಣೆಗೆ ಇಥೇರಿಯಂ ಮತ್ತು ಡಾಗ್ ಕಾಯಿನ್ ಗಳ ಬೆಲೆ ಗಮನಾರ್ಹವಾಗಿ ಏರಿದವು. ಇದರ ಬೆಲೆ 15% ಅಷ್ಟು ಏರಿಕೆಯಾಯ್ತು ಅಂತ ನಾವು ಹೇಳಬಹುದು. ಇದರ ಜೊತೆಯಲ್ಲಿಯೇ ಕ್ರಿಪ್ಟೋ ಸಂಬಂಧಿಸಿದ ಕಂಪನಿಗಳ ಷೇರುಗಳು ಕೂಡ ಏರಿಕೆಯಾದವು. ಉದಾಹರಣೆಗೆ ಕಾಯಿನ್ ಬೇಸ್ ಎಂಬ ಕ್ರಿಪ್ಟೋ ವಿನಿಮಯ ಕೇಂದ್ರ ಷೇರುಗಳು 17% ಅಷ್ಟು ಏರಿಕೆಯಾದವು. ರಾಬಿನ್ ಹುಡ್ ಮತ್ತು ಮ್ಯಾಕ್ರೋ ಸ್ಟ್ರಾಟಜಿ ನಂತಹ ಕಂಪನಿಗಳ ಷೇರುಗಳು ಕೂಡ ಬಹಳ ಗಮನಾರ್ಹವಾಗಿ ಏರಿಕೆಯನ್ನ ಕಂಡವು. ಇದು ಟ್ರಂಪ್ ಅವರ ಕ್ರಿಪ್ಟೋ ಪರ ನೀತಿಗಳ ಮೇಲೆ ಹೂಡಿಕೆದಾರರಿಗಿರುವ ವಿಶ್ವಾಸವನ್ನ ತೋರಿಸುತ್ತದೆ. ಇವಾಗ ಕ್ರಿಪ್ಟೋ ಕರೆನ್ಸಿಗಳ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ಕ್ರಿಪ್ಟೋ ಕರೆನ್ಸಿಗಳು ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಜನಪ್ರಿಯವಾಗಿದೆ. ಇದರ ಹಿಂದೆ ಹಲವಾರು ಕಾರಣಗಳಿವೆ. ಸಾಂಪ್ರದಾಯಿಕ ಹಣಕಾಸು ವ್ಯವಸ್ಥೆಯ ಮೇಲೆ ಜನರಿಗೆ ಅಪನಂಬಿಕೆ ಮತ್ತು ಹಣಕಾಸು ಸೇವೆಗೆ ಸೀಮಿತ ಪ್ರವೇಶದಿಂದಾಗಿ ಕ್ರಿಪ್ಟೋ ಕರೆನ್ಸಿಗಳು ಜನರ ಗಮನವನ್ನ ಸೆಳೆದವು. ಇದರ ಪ್ರಮುಖ ಯೋಜನೆಗಳನ್ನ ಸರಳವಾಗಿ ಹೀಗೆ ವಿವರಿಸಬಹುದು. ಫಸ್ಟ್ ಪಾಯಿಂಟ್, ವಿಕೇಂದ್ರೀಕರಣ ಮತ್ತು ನಿಯಂತ್ರಣ. ಕ್ರಿಪ್ಟೋ ಕರೆನ್ಸಿಗಳು ಕೇಂದ್ರೀಯ ಅಧಿಕಾರಗಳು ಅಂದರೆ ಬ್ಯಾಂಕ್ ಮತ್ತು ಸರ್ಕಾರಗಳಿಂದ ಸ್ವತಂತ್ರವಾಗಿದೆ. ಇವು ಬ್ಲಾಕ್ ಚೈನ್ ತಂತ್ರವನ್ನ ಬಳಸುತ್ತವೆ. ಇದು ಕೇಂದ್ರೀಕೃತ ವ್ಯವಸ್ಥೆಯಾಗಿದೆ. ಇದರರ್ಥ ನೀವು ನಿಮ್ಮ ಹಣವನ್ನ ನೇರವಾಗಿ ನಿಯಂತ್ರಿಸಿಕೊಳ್ಳಬಹುದು. ಬ್ಯಾಂಕ್ ಅಥವಾ ಯಾವುದೇ ಮಧ್ಯವರ್ತಿಗಳ ಅವಶ್ಯಕತೆ ಇರುವುದಿಲ್ಲ. ಇದು ಆರ್ಥಿಕ ಸ್ಥಿರತೆ, ಭ್ರಷ್ಟಾಚಾರ ಮತ್ತು ಹಣದ ದುರ್ಬಲವನ್ನ ತಡೆಯುತ್ತದೆ. ದೇಶದ ಜನರಿಗೆ ಒಂದು ರಕ್ಷಣೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಸೆಕೆಂಡ್ ಪಾಯಿಂಟ್, ಹಣಕಾಸಿನ ಸೇವೆಗೆ ಪ್ರವೇಶ. ಪ್ರಪಂಚದಲ್ಲಿ ಅನೇಕ ಜನರು ಬ್ಯಾಂಕ್ ಖಾತೆಯನ್ನೇ ಹೊಂದಿಲ್ಲ ಅಥವಾ ಬ್ಯಾಂಕಿಂಗ್ ಸೇವೆಗಳಿಗೆ ಪ್ರವೇಶವಿಲ್ಲ. ಕ್ರಿಪ್ಟೋ ಕರೆನ್ಸಿಗಳು ಇಂಟರ್ನೆಟ್ ಸಂಪರ್ಕ ಮಾತ್ರ ಇದ್ದರೆ ಯಾರಾದರೂ ಹಣಕಾಸು ಸೇವೆಗಳನ್ನ ಬಳಸಿಕೊಳ್ಳಬಹುದು. ಇದರಿಂದ ಸಾಲ, ಉಳಿತಾಯ, ಹಣ ವರ್ಗಾವಣೆಗಳಂತಹ ಸೇವೆಗಳನ್ನ ಸಾಂಪ್ರದಾಯಿಕ ಬ್ಯಾಂಕ್ ವ್ಯವಸ್ಥೆ ಇಲ್ಲದೆ ನಾವು ಪಡೆಯಬಹುದು. ಈ ಅಭಿವೃದ್ಧಿಶೀಲ ದೇಶದಲ್ಲಿ ವಿಶೇಷವಾಗಿ ಉಪಯುಕ್ತವಾಗಿದೆ. ಹಣದುಬ್ಬರ ಮತ್ತು ನಾಣ್ಯ ಸ್ಥಿರತೆಯ ವಿರುದ್ಧ ರಕ್ಷಣೆ. ಕೆಲವು ದೇಶಗಳಲ್ಲಿ ಹಣದುಬ್ಬರ ಮತ್ತು ನಾಣ್ಯಗಳ ಮೌಲ್ಯ ಕುಸಿದಾಗ ಜನರು ತಮ್ಮ ಉಳಿತಾಯವನ್ನ ಕಳೆದುಕೊಳ್ಳುತ್ತಾರೆ. ಕ್ರಿಪ್ಟೋ ಕರೆನ್ಸಿಗಳು, ವಿಶೇಷವಾಗಿ ಬಿಟ್ಕಾಯಿನ್, ಸೀಮಿತ ಪೂರೈಕೆಗಳನ್ನ ಹೊಂದುವುದರಿಂದ ಇದು ಹಣದುಬ್ಬರ ವಿರುದ್ಧ ರಕ್ಷಣೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದರಿಂದಾಗಿ ಜನರು ತಮ್ಮ ಹಣವನ್ನ ಸುರಕ್ಷಿತವಾಗಿ ಇಡಬಹುದು. ಪಾರದರ್ಶಕತೆ ಮತ್ತು ನಂಬಿಕೆ. ಬ್ಲಾಕ್ ಚೈನ್ ತಂತ್ರಜ್ಞಾನವು ಎಲ್ಲ ವಹಿವಾಟುಗಳನ್ನ ಪಾರದರ್ಶಕವಾಗಿ ಮತ್ತು ಸುರಕ್ಷಿತವಾಗಿ ದಾಖಲಿಸುತ್ತದೆ. ಇದು ಸಾಂಪ್ರದಾಯಿಕ ಬ್ಯಾಂಕ್ ವ್ಯವಸ್ಥೆಗಳಿಗಿಂತ ವಿಭಿನ್ನವಾಗಿದೆ.
ಆಗಿದೆ, ಏಕೆಂದರೆ ಎಲ್ಲ ವಹಿವಾಟುಗಳು ಸಾರ್ವಜನಿಕವಾಗಿ ದಾಖಲೆಯಾಗುತ್ತವೆ ಮತ್ತು ಇದನ್ನ ಬದಲಾಯಿಸಲು ಸಾಧ್ಯವಿಲ್ಲ. ಇದರಿಂದಾಗಿ ಇದರ ಮೇಲೆ ಜನರು ಹೆಚ್ಚು ನಂಬಿಕೆಯನ್ನ ಹೊಂದಿದ್ದಾರೆ. ಸ್ವತಂತ್ರತೆ. ಕ್ರಿಪ್ಟೋ ಕರೆನ್ಸಿಗಳು ನಿಮ್ಮ ಹಣವನ್ನ ನೀವೇ ನಿಯಂತ್ರಿಸಲು ಅವಕಾಶವನ್ನ ನೀಡುತ್ತದೆ. ನಿಮಗೆ ಬ್ಯಾಂಕ್ಗಳು ಮತ್ತು ಸರ್ಕಾರದ ಅನುಮತಿ ಅಗತ್ಯವಿಲ್ಲ. ಇದರಿಂದಾಗಿ ನಿಮ್ಮ ಹಣಕಾಸಿನ ಮೇಲೆ ನೀವು ಪೂರ್ತಿ ನಿಯಂತ್ರಣವನ್ನ ಹೊಂದಿರುತ್ತೀರಿ. ಕ್ರಿಪ್ಟೋ ಕರೆನ್ಸಿಗಳ ಪ್ರಯೋಜನಗಳನ್ನ ತಿಳಿದುಕೊಂಡ್ರಿ. ಇವಾಗ ಕ್ರಿಪ್ಟೋ ಕರೆನ್ಸಿಗಳ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಫಸ್ಟ್ ಒನ್, ನೈಜ ಉತ್ಪನ್ನಗಳು ಅಥವಾ ಸೇವೆಗಳ ಕೊರತೆ. ಕ್ರಿಪ್ಟೋ ಕರೆನ್ಸಿಗಳು ಉದಾಹರಣೆಗೆ ಬಿಟ್ಕಾಯಿನ್ಗಳು ಅಥವಾ ಇಥೆರಿಯಂ ಯಾವುದೇ ನೈಜ ಉತ್ಪನ್ನಗಳು ಅಥವಾ ಸೇವೆಗಳನ್ನ ಪ್ರತಿನಿಧಿಸುವುದಿಲ್ಲ. ಇವುಗಳ ಮೂಲವು ಬಹುತೇಕ ಜನರ ನಂಬಿಕೆ, ಊಹೆ ಮತ್ತು ಭವಿಷ್ಯದ ಆದಾಯದ ನಿರೀಕ್ಷೆಯ ಮೇಲೆ ನಿಂತಿದೆ. ಇದು ಸಾಂಪ್ರದಾಯಿಕ ಹೂಡಿಕೆಗಳಿಗಿಂತ ಬಹಳ ವಿಭಿನ್ನವಾಗಿದೆ, ಏಕೆಂದರೆ ಸಾಂಪ್ರದಾಯಿಕ ಹೂಡಿಕೆಯಲ್ಲಿ ನೈಜ ಸರಕುಗಳು, ಸೇವೆಗಳು ಮತ್ತು ವ್ಯಾಪಾರದೊಂದಿಗೆ ಸಂಬಂಧ ಹೊಂದಿರುತ್ತೇವೆ. ಆದರೆ ಕ್ರಿಪ್ಟೋ ಕರೆನ್ಸಿಗಳು ನೈಜ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧವನ್ನ ಹೊಂದಿಲ್ಲ. ಇದರಿಂದ ಇವುಗಳ ದೀರ್ಘಾವಧಿ, ಸ್ಥಿರತೆ ಮತ್ತು ಉಪಯುಕ್ತಗಳ ಬಗ್ಗೆ ಬಹಳಷ್ಟು ಕ್ವಶನ್ಗಳು ಹುಟ್ಟುತ್ತವೆ. ಸೆಕೆಂಡ್ ಪಾಯಿಂಟ್, ಶಕ್ತಿಯ ಅತಿಯಾದ ಬಳಕೆ. ಕ್ರಿಪ್ಟೋ ಕರೆನ್ಸಿಗಳು, ವಿಶೇಷವಾಗಿ ಬಿಟ್ಕಾಯಿನ್, ಗಣಿಗಾರಿಕೆ ಅಂದರೆ ಮೈನಿಂಗ್ ಪ್ರಕ್ರಿಯೆ ಅಗಾಧ ಪ್ರಮಾಣದ ವಿದ್ಯುತ್ ಶಕ್ತಿಯನ್ನ ಬಳಸುತ್ತದೆ. ಇದು ಪರಿಸರ ಮೇಲೆ ಹೆಚ್ಚು ಪರಿಣಾಮವನ್ನ ಬೀರುತ್ತದೆ. 2023ರಲ್ಲಿ ಬಿಟ್ಕಾಯಿನ್ ವಾರ್ಷಿಕ ವಿದ್ಯುತ್ ಬಳಕೆಯು ಸುಮಾರು 95 ಟೆರಾವ್ಯಾಟ್ ಗಂಟೆಗಳು ಎಂದು ಅಂದಾಜಿಸಲಾಗಿದೆ. ಇದು ಅರ್ಜೆಂಟೀನಾ ಅಥವಾ ನಾರ್ವೆ ದೇಶಗಳ ವಾರ್ಷಿಕ ವಿದ್ಯುತ್ ಬಳಕೆಗಿಂತ ಹೆಚ್ಚು. ಇದರಿಂದಾಗಿ ಕ್ರಿಪ್ಟೋ ಕರೆನ್ಸಿಗಳು ಹವಾಮಾನ ಬದಲಾವಣೆ ಮತ್ತು ಪರಿಸರ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಥರ್ಡ್ ಒನ್, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಹತ್ತಿರ ಶ್ರೀಮಂತರಾಗುವ ಮನಸ್ಥಿತಿ. ಕ್ರಿಪ್ಟೋ ಕರೆನ್ಸಿಗಳು ತ್ವರಿತ ಲಾಭದ ಆಕರ್ಷಣೆಯನ್ನ ಹೊಂದಿವೆ. ಅನೇಕರು ಕ್ರಿಪ್ಟೋ ವ್ಯಾಪಾರದಲ್ಲಿ ತ್ವರಿತವಾಗಿ ಶ್ರೀಮಂತರಾಗಬಹುದು ಎಂಬ ಭರವಸೆಯಿಂದ ಆಕರ್ಷಿತರಾಗಿರುತ್ತಾರೆ. ಆದರೆ ಇದು ಅಂತಿಮ ಅಪಾಯಕಾರಿ ಮತ್ತು ಸ್ಥಿರತೆ ಮಾರುಕಟ್ಟೆಯಾಗಿದೆ. ಕರೆನ್ಸಿಗಳ ಬೆಲೆ ಕೆಲವೇ ಗಂಟೆಗಳಲ್ಲಿ ಹೆಚ್ಚು ಅಥವಾ ಕಡಿಮೆ ಆಗಬಹುದು. ಹೊಸ ಹೂಡಿಕೆದಾರರು ತಮ್ಮ ಹಣವನ್ನ ಕಳೆದುಕೊಳ್ಳುವ ಅಪಾಯವಿದೆ. ಈ ತ್ವರಿತ ಲಾಭದ ಮನಸ್ಥಿತಿಯು ಹಣಕಾಸಿನ ಸ್ಥಿರತೆಗೆ ಕಾರಣವಾಗಬಹುದು. ಇವಾಗ ನೀವು ಯಾರು ಕೂಡ ಹೇಳಕ್ಕಾಗಲ್ಲ ಕ್ರಿಪ್ಟೋ ಕರೆನ್ಸಿ ಕೂಡ ಒಂದು ಕರೆನ್ಸಿನ ಅಥವಾ ಇದು ಕೂಡ ಒಂದು ಬಬಲ್ ಅಂತ. ನಿಮಗೆ ಕ್ರಿಪ್ಟೋ ಕರೆನ್ಸಿ ಮೇಲಿರುವ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದನ್ನ ಮರೆಯಬೇಡಿ. ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳ್ತಾರೆ. ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.